ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಕ್ಲಾಸ್. ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್ ಅಂತ ನಿಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಅಡ್ಮಿನ್ ಆಗಿದ್ದೀನಿ. ಓಕೆನಾ? ಸೊ ಇವಾಗ ಇದೆಲ್ಲ ಯಾವುದರ ಕುರಿತಾಗಿ ಹೇಳ್ತಾ ಇದ್ದೀನಿ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಸಹಾಯಕ ಪ್ರಾಧ್ಯಾಪಕರ ಒಂದು ಲಿಂಕ್ ಇದೆಯಲ್ಲ, ಈಗಾಗಲೇ KEA ವೆಬ್ಸೈಟ್ನಲ್ಲಿ ಬಂದುಬಿಟ್ಟಿದೆ. ಸೊ ಬೇಕಾದರೆ ನೀವು ಹೋಗಿ ನೋಡ್ಕೊಳ್ಳಿ. KEA ವೆಬ್ಸೈಟಲ್ಲಿ ಸಹಾಯಕ ಪ್ರಾಧ್ಯಾಪಕರು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿಗಳು ಅಲ್ಲಿ ಸಿಲೆಬಸ್ ಅದೆಲ್ಲ ಸಿಗುತ್ತೆ ಬೇರೆ ಬೇರೆ ವಿಷಯದ್ದು. ಸೊ ಇವಾಗ ನಾನು ಯಾವುದರ ಕುರಿತಾಗಿ ಹೇಳ್ತಾ ಇದ್ದೀನಿ ಅಂದರೆ ಯಾವುದು ಈ ಒಂದು ಸಾಮಾನ್ಯ ಜ್ಞಾನ ಪತ್ರಿಕೆ ಇದೆಯಲ್ಲ, ಇದು ಎಲ್ಲರಿಗೂ ಯಾವುದೇ ಒಂದು ವಿಷಯದಲ್ಲಿ ನೀವು ಐಚ್ಛಿಕ ವಿಷಯವನ್ನು ತೆಗೆದುಕೊಂಡಿದ್ರೂ ಕೂಡ ಇಲ್ಲಿ ಕಂಪಲ್ಸರಿಯಾಗಿ ನೀವು ಸಾಮಾನ್ಯ ಜ್ಞಾನವನ್ನು ಬರೀಲೇಬೇಕಾಗತ್ತೆ. ಇವತ್ತು ನಾನು ಅಷ್ಟು ಡೀಟೇಲ್ ಆಗಿ ಹೇಳ್ತಾ ಇಲ್ಲ, ಕ್ವಶನ್ ಮತ್ತು ಆನ್ಸರ್ಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ. ಇದು ಹೇಳೋ ಉದ್ದೇಶ ಏನಂತ ಹೇಳಬೇಕಂದ್ರೆ ನಿಮಗೆ ಸುಮ್ಮನೆ ಗೊತ್ತಾಗಲಿ ಯಾವ ರೀತಿಯಾದಂತಹ ಒಂದು ಮಾದರಿಯಲ್ಲಿ ಮಾಡೆಲ್ ಇರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನುವಂಥ ದೃಷ್ಟಿಯಿಂದ ಪ್ರಶ್ನೆ ಮತ್ತು ಆನ್ಸರ್ಗಳನ್ನು ಹೇಳ್ತಾ ಹೋಗ್ತೀನಿ. ಮುಂದಿನ ದಿನಗಳಲ್ಲಿ ಬೇಕಾದಷ್ಟು ಕ್ಲಾಸಸ್ಗಳನ್ನು ತೆಗೆದುಕೊಳ್ತೀನಿ. GK ಆಗಿರ್ಬೋದು, ಸಬ್ಜೆಕ್ಟ್ ವೈಸ್ ಆಗಿರ್ಬೋದು, ಮತ್ತು ಎಲ್ಲರೂ ಬರೆಯುವಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಓಕೆ, ಸೊ ಇದು 2016ರ ಪ್ರಶ್ನೆ ಪತ್ರಿಕೆ ಆಗಿದೆ. ಮಧ್ಯಾಹ್ನ ನಡೆದಂಥದ್ದು 2:30 ಇಂದ 4:30ವರೆಗೆ. ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಇದರಲ್ಲಿ ಇದೆಲ್ಲ 100 ಪ್ರಶ್ನೆಗಳು ಇರುತ್ತೆ. ಸೊ ನಿಮಗೆ ಡ್ಯೂರೇಷನ್ ಎಷ್ಟು ಅಂತ ಹೇಳಬೇಕಾದ್ರೆ 150 ಮಿನಿಟ್ಸ್ಗಳು ನಿಮಗೆ ಡ್ಯೂರೇಷನ್ ಇರುತ್ತೆ ಈ ಒಂದು ಎಕ್ಸಾಮನ್ನು ಬರೀಲಿಕ್ಕೋಸ್ಕರ. ಸೊ ಹಾಗಾದರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಈಗಾಗಲೇ ಹೇಳಿದ್ದೀನಿ, ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಸೊ ಪ್ರಶ್ನೆಗಳನ್ನು 2 ಲ್ಯಾಂಗ್ವೇಜ್ನಲ್ಲಿ ಕೊಟ್ಟಿರಲಾಗತ್ತೆ. ಸೊ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಓಕೆ, ದ ಅಶೋಕನ್ ಇನ್ಸ್ಕ್ರಿಪ್ಷನ್ ವೇರ್ ಎನ್ಗ್ರೇವ್ಡ್ ಇನ್ ವಿಚ್ ಸ್ಕ್ರಿಪ್ಟ್? ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿ ಕೆತ್ತಲಾಗಿದೆ? ಮಗಧಿ, ಬ್ರಾಹ್ಮಿ, ಪಾಲಿ ಮತ್ತು ದೇವನಾಗರಿ. ಸೊ ಸರಿಯಾದ ಉತ್ತರ ಬ್ರಾಹ್ಮಿ ಲಿಪಿಯಲ್ಲಿ ಕೆತ್ತಲಾಗಿದೆ. ಎರಡನೇದು, ದ ರ್ಯೂನ್ಸ್ ಆಫ್ ಹರಪ್ಪ ವೇರ್ ಫಸ್ಟ್ ನೋಟಿಸ್ಡ್ ಬೈ? ಹರಪ್ಪದ ಭಗ್ನಾವಶೇಷಗಳನ್ನು ಮೊದಲು ಗುರುತಿಸಿದವರು ಯಾರು ಅಂತ? ಸೊ ಚಾರ್ಲ್ಸ್ ಮೇಸನ್, ಡಾಕ್ಟರ್ ಸಹನಿ, ವೀಲರ್ ಮತ್ತು MS ವ್ಯಾಟ್ಸ್ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಚಾರ್ಲ್ಸ್ ಮೇಸನ್, ಆಪ್ಷನ್ A ಕರೆಕ್ಟ್. ಸೊ ಅಕ್ಬರ್ನಾಮಾ ವಾಸ್ ಕಂಪ್ಲೀಟೆಡ್ ಬೈ ಅಬುಲ್ ಫಜಲ್ ಇನ್? ಸೊ ಅಬುಲ್ ಫಜಲ್ ಅಕ್ಬರ್ನಾಮಾವನ್ನು ಡ್ಯಾಶ್ ವರ್ಷಗಳಲ್ಲಿ ಪೂರ್ಣಗೊಳಿಸಿದ? 7 ವರ್ಷ, 8 ವರ್ಷ, 9 ವರ್ಷ, 10 ವರ್ಷ. ಸೊ ಸರಿಯಾದ ಉತ್ತರ 7 ವರ್ಷದಲ್ಲಿ ಅಬುಲ್ ಫಜಲ್ ಈ ಒಂದು ಅಕ್ಬರ್ನಾಮಾವನ್ನು ಕಂಪ್ಲೀಟ್ ಮಾಡಿದ್ದಾನೆ. ಮುಂದಿನ ಪ್ರಶ್ನೆ, ಬೋತ್ ಬುದ್ಧಿಸಮ್ ಆ್ಯಂಡ್ ಜೈನಿಸಮ್ ಲೇಡ್ ಸ್ಟ್ರೆಸ್ ಆನ್? ಸೊ ಬೌದ್ಧ ಮತ್ತು ಜೈನ ಧರ್ಮಗಳೆರಡು ಡ್ಯಾಶ್ಗೆ ಒತ್ತು ನೀಡಿತು? ದೈವ ಪೂಜೆ, ಆತ್ಮಸಮರ್ಪಣೆ, ಅಹಿಂಸೆ ಯಾವುದು ಅಲ್ಲ? ಸೊ ಹಾಗಾದರೆ ಯಾವುದು ಸರಿಯಾದ ಉತ್ತರ? ಅಹಿಂಸೆ. ಸೊ 2 ಧರ್ಮಗಳು ಪ್ರಾಮುಖ್ಯತೆಯನ್ನು ನೀಡಿದ್ದು ಅಹಿಂಸೆಗೆ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ದ ಫೌಂಡರ್ ಆಫ್ ಪೋರ್ಚುಗೀಸ್ ಪವರ್ ಇನ್ ಇಂಡಿಯಾ ವಾಸ್? ಭಾರತದಲ್ಲಿ ಪೋರ್ಚುಗೀಸರ ಆಳ್ವಿಕೆ ಸ್ಥಾಪನೆ ಮಾಡಿದವರು ಡೇನ್ಸ್, ಸಾಲ್ಸೆಟ್, ಅಲ್ಬುರ್ಕರ್ಕ್, ವಾಸ್ಕೋ ಡ ಗಾಮ. ಸೊ ಹಾಗಾದರೆ ಯಾವುದು ಇಲ್ಲಿ ಸರಿಯಾದ ಉತ್ತರ? ಸೊ ಇಲ್ಲಿ ಸರಿಯಾದ ಉತ್ತರ ಆಳ್ವಿಕೆಯನ್ನು ಸ್ಥಾಪನೆ ಮಾಡಿದವರು ಅಂತ ಕೇಳಿರೋದ್ರಿಂದ ಅಲ್ಬುರ್ಕರ್ಕ್ ಆಗ್ತಾನೆ, ಹೌದಾ? ಸೊ ವಾಟ್ ಈಸ್ ದ ಅಪ್ರಾಕ್ಸಿಮೇಟ್ ಇಕ್ವೆಟೋರಿಯಲ್ ಸರ್ಕಂಫರೆನ್ಸ್ ಆಫ್ ದಿ ಅರ್ತ್ ಅಂತ ಕೇಳ್ತಾ ಇದ್ದಾರೆ. ಭೂಮಿಯ ಸಮಭಾಜಕ ವೃತ್ತದ ಅಂದಾಜು ಪರಿಧಿ ಎಷ್ಟು? ಸೊ ಹಾಗಾದರೆ 30,000 ಕಿಲೋಮೀಟರ್, 35,000 ಕಿಲೋಮೀಟರ್, 40,000 ಕಿಲೋಮೀಟರ್, 45,000 ಕಿಲೋಮೀಟರ್. ಸೊ ಹಾಗಾದರೆ ಇಲ್ಲಿ ಯಾವುದು ಸರಿಯಾದ ಉತ್ತರ? 40,000 ಕಿಲೋಮೀಟರ್ ಅನ್ನೋದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಈಸ್ ಇನ್ ಬಿಹಾರ್, ಅಸ್ಸಾಂ, ಉತ್ತರಾಖಂಡ್, ಮಧ್ಯಪ್ರದೇಶ್. ಸೊ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಇರೋದು ಎಲ್ಲಿ ಅಂತ ಹೇಳಬೇಕಂದ್ರೆ ಆಪ್ಷನ್ 3 ಉತ್ತರಾಖಂಡ್. ಸೊ ಫಸ್ಟ್ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ಬೋದು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಇನ್ ವಿಚ್ ರೀಸನ್ ಈಸ್ ದ ಫ್ರೀಕ್ವೆನ್ಸಿ ಆಫ್ ಟ್ರಾಪಿಕಲ್ ಸೈಕ್ಲೋನ್ ಇನ್ ದ ಬೇ ಆಫ್ ಬೆಂಗಾಲ್ ಮ್ಯಾಕ್ಸಿಮಮ್? ಬಂಗಾಳ ಕೊಲ್ಲಿಯಲ್ಲಿ ಟ್ರಾಪಿಕಲ್ ಸೈಕ್ಲೋನ್ಗಳ ಆವೃತ್ತಿ ಯಾವ ಕಾಲದಲ್ಲಿ ಹೆಚ್ಚಾಗಿರುತ್ತೆ? ಮಾನ್ಸೂನ್ ಕಾಲ, ಬೇಸಿಗೆಯ ನಂತರ, ಚಳಿಗಾಲ ಅಥವಾ ಶರತ್ಕಾಲ? ಸೊ ಹಾಗಾದರೆ ಯಾವ ಕಾಲ? ಶರತ್ಕಾಲ ಅಥವಾ ಡ್ಯೂರಿಂಗ್ ಆಟಮ್ ಸೀಸನ್ ಸರಿಯಾಗಿದೆ, ಆಪ್ಷನ್ 4. ಕನ್ಸಿಡರ್ ದ ಫಾಲೋವಿಂಗ್ ರಿವರ್ಸ್. ಸೊ ವಿಚ್ ಆಫ್ ದ ಫಾಲೋವಿಂಗ್ ಫ್ಲೋಸ್ ಥ್ರೂ ಅರುಣಾಚಲ್ ಪ್ರದೇಶ್? ಸೊ ಕೊಟ್ಟಂತಹ 3 ನದಿಗಳಲ್ಲಿ ಯಾವುದು ಅರುಣಾಚಲ್ ಪ್ರದೇಶದ ಮೂಲಕ ಹಾದು ಹೋಗುತ್ತೆ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಯಾವ ನದಿ ಅರುಣಾಚಲ್ ಪ್ರದೇಶದ ಮೂಲಕ ಹೋಗುತ್ತೆ? 2 ಮತ್ತು 3 ಮಾತ್ರ, ಅಂದರೆ ಲೋಹಿತ್ ಮತ್ತು ಸುಬಾನ್ಸಿರಿ
ಲೋಹಿತ್ ಮತ್ತು ಸುಬಾನ್ಸಿರಿ ಪ್ರಮುಖವಾಗಿ ಅರುಣಾಚಲ್ ಪ್ರದೇಶದ ಮೂಲಕ ಹಾದು ಹೋಗುತ್ತೆ. ಅಪಾರ್ಟ್ ಫ್ರಾಮ್ ತಮಿಳ್ನಾಡು, ಲಿಗ್ನೈಟ್ ಈಸ್ ಫೌಂಡ್ ಇನ್. ತಮಿಳ್ನಾಡನ್ನು ಹೊರತುಪಡಿಸಿ ಡ್ಯಾಶ್ನಲ್ಲಿ ಲಿಗ್ನೈಟ್ ದೊರೆಯುತ್ತೆ. ಸೊ ಗುಜರಾತ್, ಉತ್ತರ ಪ್ರದೇಶ್, ಪಶ್ಚಿಮ ಬಂಗಾಳ ಮತ್ತು ಒರಿಸ್ಸಾ. ಸೊ ಇಲ್ಲಿ ಯಾವುದು ಸರಿಯಾದ ಉತ್ತರ ಆಗುತ್ತೆ? ಸರಿಯಾದಂಥ ಉತ್ತರ ಪಶ್ಚಿಮ ಬಂಗಾಳ ಅಂತ ಹೇಳ್ಬೋದು. ಓಕೆ, ಸೊ ಗುಜರಾತ್ನಲ್ಲಿಯೂ ಕೂಡ ದೊರೆಯುತ್ತೆ, ಆದರೆ ಪಶ್ಚಿಮ ಬಂಗಾಳ ಅನ್ನೋದನ್ನು ನಾವು ಕನ್ಸಿಡರ್ ಮಾಡ್ಬೋದು. ಸೊ ವಿಚ್ ಆಫ್ ದ ಫಾಲೋವಿಂಗ್ ಟ್ಯಾಕ್ಸಸ್ ಈಸ್ ಪ್ರೋಗ್ರೆಸಿವ್ ಟ್ಯಾಕ್ಸ್? ಕೆಳಗೆ ಕೊಟ್ಟಿರುವ ತೆರಿಗೆಗಳಲ್ಲಿ ಆರೋಹಣ ಅಥವಾ ಪ್ರೋಗ್ರೆಸಿವ್ ತೆರಿಗೆ ಯಾವುದು ಅಂತ ಕೇಳಿದ್ದಾರೆ. ಕಸ್ಟಮ್ ಡ್ಯೂಟಿ, ಆಮದು ರಫ್ತು ಸುಂಕ, ಮಾರಾಟ ತೆರಿಗೆ, ಅಬಕಾರಿ ಸುಂಕ, ಆದಾಯ ತೆರಿಗೆ. ಸೊ ಹಾಗಾದರೆ ಯಾವುದು ಸರಿಯಾದ ಉತ್ತರ? ಆದಾಯ ತೆರಿಗೆ ಅಥವಾ ಇನ್ಕಮ್ ಟ್ಯಾಕ್ಸ್, ಇದು ಪ್ರೋಗ್ರೆಸಿವ್ ಟ್ಯಾಕ್ಸ್ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ದ ಅರ್ಲಿಯರ್ ನೇಮ್ ಆಫ್ WTO ವಾಸ್? WTOನ ಹಿಂದಿನ ಹೆಸರೇನಾಗಿತ್ತು ಅಂತ? UNIDO, UNCTAD, OECD ಮತ್ತು GATT ಅಂತ ಇದೆ. ಈ ಕ್ವಶನನ್ನು ಬಹಳ ಸಲ ಕೇಳಿದ್ದಾರೆ ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ. ಸೊ ಹಾಗಾದರೆ ಯಾವುದು ಸರಿಯಾದ ಉತ್ತರ? ಇಲ್ಲಿ ಸರಿಯಾದ ಉತ್ತರ GATT. ಸೊ ಮೊದಲು GATT ಅಂತ ಇತ್ತು, ಆಮೇಲೆ WTO ಆಯಿತು. ಚೇರ್ಮನ್ ಆಫ್ ದಿ 13th ಫೈನಾನ್ಸ್ ಕಮಿಷನ್ ಈಸ್? 13ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ವಿಜಯ್ ಎಲ್ ಕೇಲ್ಕರ್, ಮಿಲನ್ ಕುಮಾರ್ ಬ್ಯಾನರ್ಜಿ, ಸಿ ರಂಗರಾಜನ್, CK ಜಾಫರ್ ಶರೀಫ್. ಸೊ ಸರಿಯಾದ ಉತ್ತರ ವಿಜಯ್ ಎಲ್ ಕೇಲ್ಕರ್. ಇವಾಗ ನಡೀತಾ ಇರೋದು 15ನೇದು NK ಸಿಂಗ್ ಅದರ ಒಂದು ಚೇರ್ಮನ್ ಆಗಿದ್ದಾರೆ. ಮುಂದಿನ ಪ್ರಶ್ನೆ. ದ ಎಕ್ಸಿಸ್ಟೆನ್ಸ್ ಆಫ್ ಅ ಪ್ಯಾರಲಲ್ ಎಕನಾಮಿ ಆರ್ ಬ್ಲ್ಯಾಕ್ ಎಕನಾಮಿ? ಸಮಾನಾಂತರ ಆರ್ಥಿಕತೆ ಅಥವಾ ಕಪ್ಪು ಹಣದ ಇರುವಿಕೆ. ಸೊ ಆರ್ಥಿಕತೆಯನ್ನು ಹೆಚ್ಚು ಸ್ಪರ್ಧಾತ್ಮಕವಾಗಿಸುತ್ತದೆ, ಹಣಕಾಸು ನೀತಿಯನ್ನು ಕಡಿಮೆ ಪರಿಣಾಮಕಾರಿಯಾಗಿಸುತ್ತದೆ, ಆದಾಯ ಮತ್ತು ಸಂಪತ್ತಿನ ಉತ್ತಮ ಹಂಚಿಕೆಯನ್ನು ಖಾತ್ರಿಗೊಳಿಸುತ್ತದೆ, ಉತ್ಪಾದಕ ಹೂಡುವಿಕೆಯ ಹೆಚ್ಚಳವನ್ನು ಖಾತ್ರಿಗೊಳಿಸುತ್ತೆ. ಹಾಗಾದರೆ ಯಾವುದು ಸರಿಯಾದ ಉತ್ತರ? ಇಲ್ಲಿ ಸರಿಯಾದ ಉತ್ತರ ಹಣಕಾಸು ನೀತಿಯನ್ನು ಕಡಿಮೆ ಪರಿಣಾಮಕಾರಿಯಾಗಿಸುತ್ತೆ, ಬ್ಲ್ಯಾಕ್ ಮನಿ ಅನ್ನೋದು. ಹೌದಾ? ದಲಾಲ್ ಸ್ಟ್ರೀಟ್ ಈಸ್ ಸಿಚುವೇಟೆಡ್ ಆಟ್? ಸೊ ದಲಾಲ್ ಸ್ಟ್ರೀಟ್ ಡ್ಯಾಶ್ನಲ್ಲಿದೆ. ಪ್ಯಾರಿಸ್, ಲಂಡನ್, ಮುಂಬೈ, ನ್ಯೂ ಡೆಲ್ಲಿ. ಸೊ ದಲಾಲ್ ಸ್ಟ್ರೀಟ್ ಇರೋದು ಮುಂಬೈ. ಆಪ್ಷನ್ 3 ಕರೆಕ್ಟ್ ಆನ್ಸರ್. ದ ಮೆಥಡ್ ಆಫ್ ಪ್ರೊಪೋರ್ಷನಲ್ ರೀಪ್ರೆಸೆಂಟೇಷನ್ ಈಸ್ ಅಡಾಪ್ಟೆಡ್ ಇನ್ ದ ಇಲೆಕ್ಷನ್ ಆಫ್? ಅನುಪಾತ ಪ್ರಾತಿನಿಧ್ಯ ವಿಧಾನವನ್ನು ಡ್ಯಾಶ್ ಚುನಾವಣೆಯಲ್ಲಿ ಬಳಸಲಾಗುತ್ತೆ. ಪ್ರಧಾನಮಂತ್ರಿ, ಭಾರತದ ರಾಷ್ಟ್ರಪತಿಗಳು, ಭಾರತದ ಮುಖ್ಯ ನ್ಯಾಯಾಧೀಶರು, ರಾಜ್ಯಪಾಲರು. ಸೊ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತ ಹೇಳಬೇಕಂದ್ರೆ ಭಾರತದ ರಾಷ್ಟ್ರಪತಿಗಳ ಒಂದು ಚುನಾವಣಾ ವಿಧಾನದಲ್ಲಿ ಬಳಕೆ ಮಾಡಲಾಗತ್ತೆ. ಓಕೆ. ದ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ ಆರ್ ಎಸ್ಟಾಬ್ಲಿಷ್ಡ್ ಆಸ್ ಪರ್ ಕಾನ್ಸ್ಟಿಟ್ಯೂಷನಲ್ ಡೈರೆಕ್ಷನ್ ಆಫ್? ಭಾರತದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಸಂವಿಧಾನದ ಡ್ಯಾಶ್ ನಿರ್ದೇಶನಗಳ ಅನ್ವಯ ಸ್ಥಾಪಿಸಲಾಗಿದೆ. ಫೆಡರಲಿಸಮ್, ನಿರ್ದೇಶಕ ತತ್ವಗಳು, ಪೀಠಿಕೆ, ಮೂಲಭೂತ ಹಕ್ಕುಗಳು. ಸರಿಯಾದ ಉತ್ತರ DPSP ನಿರ್ದೇಶನ ತತ್ವಗಳು. ಆರ್ಟಿಕಲ್ 40 ಗಾಂಧಿ ತತ್ವದ ಅಡಿಯಲ್ಲಿ ಅದನ್ನು ನಾವು ನೋಡ್ಬೋದು. ದ ಫಸ್ಟ್ ವಿಮೆನ್ ಟು ಬಿಕಮ್ ದ ಸ್ಪೀಕರ್ ಆಫ್ ಅ ಸ್ಟೇಟ್ ಅಸೆಂಬ್ಲಿ ಇನ್ ಇಂಡಿಯಾ ವಾಸ್? ಭಾರತದ ಒಂದು ರಾಜ್ಯದ ವಿಧಾನಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾದ ಪ್ರಥಮ ಮಹಿಳೆ? ವಿಜಯಲಕ್ಷ್ಮಿ ಪಂಡಿತ್, ಶನ್ನೋದೇವಿ, ಸುಚೇತಾ ಕೃಪಲಾನಿ, ರಾಜ್ಕುಮಾರಿ ಅಮೃತ್ ಕೌರ್. ಸೊ ಹಾಗಾದರೆ ಯಾವುದು ಸರಿಯಾದ ಉತ್ತರ? ಶನ್ನೋದೇವಿ. ಆಪ್ಷನ್ B ಇದೆ ಅಲ್ಲ, ಅದು ಸರಿಯಾಗಿದೆ. ಮುಂದಿನ ಪ್ರಶ್ನೆ. ದ ಪಾರ್ಲಿಮೆಂಟ್ ಹ್ಯಾಸ್ ನೋ ಪವರ್ ಟು ಗೆಟ್ ರಿಮೂವಲ್ ಆಫ್? ಪಾರ್ಲಿಮೆಂಟ್ಗೆ ಡ್ಯಾಶ್ರನ್ನು ವಜಾಗೊಳಿಸಲು ಅಧಿಕಾರ ಇರೋದಿಲ್ಲ. ಸೊ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, UPSC ಚೇರ್ಮನ್, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು. ಸೊ ಹಾಗಾದರೆ ಯಾರನ್ನು ವಜಾಗೊಳಿಸಲಿಕ್ಕೆ ಆಗಲ್ಲ? ಇಲ್ಲಿ UPSC ಚೇರ್ಮನನ್ನು ವಜಾಗೊಳಿಸಲಿಕ್ಕೆ ಆಗಲ್ಲ. 20ನೇ ಪ್ರಶ್ನೆ. ವಾಟ್ ಇಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದಿ ಗಿವನ್ ಸ್ಟೇಜಸ್ ದ್ಯಾಟ್ ಅ ಬಿಲ್ ಪಾಸಸ್ ಥ್ರೂ ಬಿಫೋರ್ ಬಿಕಮಿಂಗ್ ಅ ಆ್ಯಕ್ಟ್? ಸೊ ಒಂದು ಮಸೂದೆ ಕಾಯ್ದೆ ಆಗುವ ಮೊದಲು ಈ ಕೆಳಕಂಡ ಹಂತಗಳ ಮೂಲಕ ಯಾವ ಸರಿಯಾದ ಅನುಕ್ರಮದಲ್ಲಿ ಸಾಗುತ್ತೆ? ಸೊ ಇಲ್ಲಿ ಸರಿಯಾದ ಒಂದು ಕ್ರಮ ಅಂತ ಹೇಳಬೇಕಂದ್ರೆ ಆಪ್ಷನ್ B. ಸೊ ಇಲ್ಲಿ ಇರೋ ಪ್ರಕಾರ ಸೊ ಮೊದಲನೇದಿದೆ ಅಲ್ಲ, ಗೆಟ್ಟಿಂಗ್, ಸರ್ಕಾರದ ರಾಜ್ಯಪತ್ರದಲ್ಲಿ ಪ್ರಕಟಗೊಳಿಸೋದು, ಇದು ಒಂದನೇದು. ಆಮೇಲೆ ಜಂಟಿ ಸಮಿತಿಗೆ ಇದನ್ನು ಒಪ್ಪಿಸೋದು, ಆಮೇಲೆ ತಿದ್ದುಪಡಿಗಳನ್ನು ಒಪ್ಪಿ ಮಾಡುವುದು, ಫೈನಲ್ ಆಗಿ ರಾಷ್ಟ್ರಪತಿಗಳ ಒಂದು ಒಪ್ಪಿಗೆಗೆ ಹೋಗೋದು. ಸೊ ಇಲ್ಲಿ ಕರೆಕ್ಟಾದ ಸೀಕ್ವೆನ್ಸ್ ಯಾವುದು ಅಂತ ಕೇಳಿದರೆ ಆಪ್ಷನ್ B ಆಗತ್ತೆ. ಮುಂದಿನ ಪ್ರಶ್ನೆ. ಬೇರಿಯಮ್ ಇನ್ ಅ ಸುಟೇಬಲ್ ಫಾರ್ಮ್ ಈಸ್ ಅಡ್ಮಿನಿಸ್ಟರ್ಡ್ ಟು ಪೇಷಂಟ್ಸ್ ಬಿಫೋರ್ ಆನ್ ಎಕ್ಸ್ರೇ ಎಕ್ಸಾಮಿನೇಷನ್ ಆಫ್ ದಿ ಸ್ಟಮಕ್ ಬಿಕಾಸ್?
ಸೊ ಹೊಟ್ಟೆಯ ಎಕ್ಸ್ರೇ ಪರೀಕ್ಷೆಗೆ ಮೊದಲು ಒಬ್ಬ ರೋಗಿಗೆ ಬೇರಿಯಮನ್ನು ಸೂಕ್ತ ರೂಪದಲ್ಲಿ ನೀಡಲಾಗತ್ತೆ, ಏಕೆಂದರೆ ಸೊ ಯಾವ ಕಾರಣಕ್ಕೋಸ್ಕರ ನೀಡ್ತಾರೆ? ಬೇರಿಯಂ ಎಕ್ಸ್ರೇಯನ್ನು ಹಾದು ಹೋಗಲು ಬಿಡುತ್ತದೆ. ಎಕ್ಸ್ರೇ ಪರೀಕ್ಷೆಗೆ ಮೊದಲು ಹೊಟ್ಟೆಯನ್ನು ಶುದ್ಧಗೊಳಿಸಲು ಬೇರಿಯಂ ಕಾಂಪೌಂಡ್ ಸಹಾಯ ಮಾಡುತ್ತದೆ. ಬೇರಿಯಂ ಎಕ್ಸ್ರೇಯನ್ನು ಉತ್ತಮವಾಗಿ ಹೀರಿಕೊಳ್ಳುತ್ತದೆ. ಆದ್ದರಿಂದ ಚಿತ್ರದಲ್ಲಿನ ಇತರೆ ಭಾಗಗಳಿಗಿಂತ ಹೊಟ್ಟೆಯ ಭಾಗ ಸ್ಪಷ್ಟವಾಗಿ ಕಾಣುತ್ತದೆ. ಬೇರಿಯಂ ಲವಣಗಳು ಬಿಳಿಯ ಬಣ್ಣದ್ದಾಗಿದ್ದು ವಿಭಿನ್ನತೆ ತೋರುವ ಚಿತ್ರ ಸೃಷ್ಟಿಸಲು ನೆರವಾಗುತ್ತೆ. ಹಾಗಾದರೆ ಯಾಕೆ ನಾವು ಈ ಒಂದು ಬೇರಿಯಮನ್ನು ಯೂಸ್ ಮಾಡ್ತೀವಿ ಅಂದರೆ, ಆಪ್ಷನ್ ಸಿ ಇದೆ ಅಲ್ಲ, ಸೊ ಎಕ್ಸ್ರೇ ಉತ್ತಮವಾಗಿ ಹೀರಿಕೊಳ್ಳುತ್ತದೆ. ಚಿತ್ರದಲ್ಲಿನ ಇತರೆ ಭಾಗಗಳಿಗಿಂತ ಹೊಟ್ಟೆ ಭಾಗ ಇನ್ನೂ ಸ್ಪಷ್ಟವಾಗಿ ಕಾಣಿಸುತ್ತೆ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ವೇವ್ಸ್ ಕ್ಯಾನ್ ಪ್ರೊಪೋಗೇಟ್ ಇನ್ ವ್ಯಾಕ್ಯೂಮ್? ಸೊ ಕೆಳಗಿನವುಗಳಲ್ಲಿ ಯಾವುದು ನಿರ್ವಾತದಲ್ಲಿಯೂ ಕೂಡ ಪ್ರವಹಿಸಬಲ್ಲದು? ರೇಡಿಯೋ ಅಲೆಗಳು, ಬೆಳಕಿನ ಅಲೆಗಳು, ಎಕ್ಸ್ರೇ ಮತ್ತು ಶ್ರವಣಾತೀತ ಅಲೆಗಳು ಅಂತ ಇದೆ. ಸೊ ಹಾಗಾದರೆ ಯಾವುದು ಅಂತ ಹೇಳಬೇಕಂದ್ರೆ ಆಪ್ಷನ್ 1. ಸೊ ಅದರ ಪ್ರಕಾರ ರೇಡಿಯೋ ಅಲೆಗಳು, ಬೆಳಕಿನ ಅಲೆಗಳು ಮತ್ತು ಎಕ್ಸ್ರೇಗಳು ಕರೆಕ್ಟ್ ಆದ ಆನ್ಸರ್. ಸೊ 23ನೇ ಪ್ರಶ್ನೆ, ಅಮಾಂಗ್ ದ ಫಾಲೋವಿಂಗ್ ವಿಚ್ ಒನ್ ಈಸ್ ನಾಟ್ ಆ್ಯನ್ ಏಪ್? ಕೆಳಗಿನವುಗಳಲ್ಲಿ ಯಾವುದು ವಾನರ ಗುಂಪಿಗೆ ಸೇರಿಲ್ಲ? ಗಿಬ್ಬನ್, ಗೊರಿಲ್ಲಾ, ಲಂಗೂರ್ ಮತ್ತು ಒರಾಂಗುಟನ್ ಅಂತ ಇದೆ. ಸೊ ಹಾಗಾದರೆ ಯಾವುದು ಸೇರಿಲ್ಲ ಅಂತ ಹೇಳಬೇಕಂದ್ರೆ ಲಂಗೂರ್ ಅನ್ನೋದು ಈ ಒಂದು ಗುಂಪಿಗೆ ಸೇರಲ್ಲ. ದ ಸ್ಟಡಿ ಆಫ್ ದ ರಿಲೇಷನ್ ಬಿಟ್ವೀನ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಟು ದೇರ್ ಸರೌಂಡಿಂಗ್ ಈಸ್? ಪ್ರಾಣಿಗಳು ಮತ್ತು ಸಸ್ಯಗಳು ಅವುಗಳ ಪರಿಸರದೊಡನೆ ಹೊಂದಿರುವ ಸಂಬಂಧಗಳ ಅಧ್ಯಯನ ಯಾವುದು ಅಂತ ಇಕಾಲಜಿ, ಎಥಾಲಜಿ, ಜಿನಿಯಾಲಜಿ ಮತ್ತು ಎಂಟೊಮಾಲಜಿ ಅಂತ ಇದೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ ಎಕಾಲಜಿ, ಪರಿಸರ ವಿಜ್ಞಾನ, ಆಪ್ಷನ್ ಎ ಕರೆಕ್ಟ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಕಲರ್ಸ್ ಆಫ್ ಫ್ಲವರ್ಸ್ ಈಸ್ ಡ್ಯೂ ಟು? ಹೂವುಗಳಲ್ಲಿ ಬಣ್ಣಗಳು ಡ್ಯಾಶ್ನ ಕಾರಣದಿಂದಾಗತ್ತೆ. ಕ್ಲೋರೋಫಿಲ್, ಮೆಲನಿನ್, ಆಮೇಲೆ ಫೈಟೋಕ್ರೋಮ್ಸ್ ಮತ್ತು ಆ್ಯಂಟೋಸೈನಿನ್ ಅಂತ ಇದೆ. ಸೊ ಯಾವುದು ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಹೂವುಗಳಲ್ಲಿ ಬಣ್ಣಗಳಿಗೆ ಕಾರಣ. ಈ ಕ್ವಶನ್ಗಳು ಬಹಳ ಸಲ ನೀವು ಕೇಳ್ತಾನೆ ಇರ್ತೀರ. ಸೊ ಯಾವುದು ಅಂತ ಹೇಳಬೇಕಂದ್ರೆ ಆಪ್ಷನ್ ಡಿ ಇದೆಯಲ್ಲ, ಅದು ಸರಿಯಾದ ಉತ್ತರ. ಹೌದಾ? ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಅ ಪ್ಲಾಂಟ್ ಹಾರ್ಮೋನ್? ಇನ್ಸುಲಿನ್, ಥೈರಾಕ್ಸಿನ್, ಗಿಬ್ಬರ್ಲಿನ್ ಮತ್ತು ಇಸ್ಟ್ರೋಜನ್ ಅಂತ ಇದೆ. ಸೊ ಹಾಗಾದರೆ ಯಾವುದು ಇಲ್ಲಿ ಸರಿಯಾದ ಉತ್ತರ? ಸೊ ಗಿಬ್ಬರ್ಲಿನ್, ಆಪ್ಷನ್ ಸಿ ಇದೆಯಲ್ಲ, ಅದು ಕರೆಕ್ಟ್ ಆಗಿದೆ. ವೈರಸಸ್ ಹ್ಯಾವ್? ಸೊ ವೈರಸ್ಗಳು ಡ್ಯಾಶನ್ನು ಹೊಂದಿದೆ. DNA ಓನ್ಲಿ, RNA ಓನ್ಲಿ, ಈದರ್ DNA ಆರ್ RNA, ಬೋತ್ RNA ಆ್ಯಂಡ್ DNA. ಹಾಗಾದರೆ ಏನನ್ನು ಹೊಂದಿರುತ್ತೆ ಈ ವೈರಸ್ಗಳು? ಪ್ರಮುಖವಾಗಿ DNA ಆದರೂ ಹೊಂದಿರುತ್ತೆ ಅಥವಾ RNA ಆದರೂ ಹೊಂದಿರುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ. ವಿಚ್ ಒನ್ ಈಸ್ ಅ ವಾಟರ್ ಸೊಲ್ಯೂಬಲ್ ವಿಟಮಿನ್? ನೀರಿನಲ್ಲಿ ಕರಗುವ ವಿಟಮಿನ್ ಯಾವುದು ಅಂತ ವಿಟಮಿನ್ A, C, D, E ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ವಿಟಮಿನ್ ಸಿ ಇದೆಯಲ್ಲ, ಅದು ಕರೆಕ್ಟ್ ಆಗಿದೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಅ ಬ್ಲೀಚಿಂಗ್ ಏಜೆಂಟ್? ಕೆಳಗಿನವುಗಳಲ್ಲಿ ಬ್ಲೀಚಿಂಗ್ ಏಜೆಂಟ್ ಯಾವುದು? ಪೊಟ್ಯಾಷಿಯಂ ಕ್ಲೋರೈಡ್, ಹೈಡ್ರೋಜನ್ ಪೆರಾಕ್ಸೈಡ್, ಕಾಪರ್ ಸಲ್ಫೇಟ್ ಮತ್ತು ಸಿಲ್ವರ್ ನೈಟ್ರೇಟ್. ಸೊ ಹಾಗಾದರೆ ಯಾವುದು ಸರಿಯಾದ ಉತ್ತರ? ಹೈಡ್ರೋಜನ್ ಪೆರಾಕ್ಸೈಡ್, ಆಪ್ಷನ್ ಬಿ ಇದೆಯಲ್ಲ, ಅದು ಸರಿಯಾದ ಉತ್ತರ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಮ್ಯಾಚ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ಕೆಳಗಿನವುಗಳನ್ನು ಹೊಂದಿಸಿ ಸರಿಯಾದ ಉತ್ತರಗಳನ್ನು ಸೂಚಿಸಿ. ಹೈಡ್ರೋಜನ್ ಪೆರಾಕ್ಸೈಡ್, ಸಿಲ್ವರ್ ಬ್ರೋಮೈಡ್, ಓಝೋನ್, ಹೈಡ್ರೋಫ್ಲೋರಿಕ್ ಆ್ಯಸಿಡ್. ಎ ಪಟ್ಟಿಯಲ್ಲಿ ಕೊಟ್ಟರೆ ಈ ಕಡೆ ಅದರ ಒಂದು ಉಪಯೋಗಗಳನ್ನು ಕೊಟ್ಟಿದ್ದಾರೆ. ಗಾಜಿನ ಮೇಲೆ ಕೊರೆಯುವುದು, ಗಾಳಿಯ ಶುದ್ಧೀಕರಣ, ಬ್ಲೀಚಿಂಗ್ ಏಜೆಂಟ್ ಮತ್ತು ಫೋಟೋಗ್ರಫಿ. ಸೊ ಯಾವುದು ಇಲ್ಲಿ ಸರಿಯಾದ ಒಂದು ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ ಹೇಳಬೇಕಂದ್ರೆ ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 1 ಕರೆಕ್ಟ್ ಆಗಿದೆ. ಸೊ ಅದರ ಪ್ರಕಾರ ಹೈಡ್ರೋಜನ್ ಪೆರಾಕ್ಸೈಡ್ ಇದು ಬ್ಲೀಚಿಂಗ್ ಏಜೆಂಟ್, ಸಿಲ್ವರ್ ಬ್ರೋಮೈಡ್ ಇದು ಫೋಟೋಗ್ರಫಿ, ಓಝೋನ್ ಇದೆಯಲ್ಲ ಗಾಳಿಯ ಶುದ್ಧೀಕರಣ, ಹೈಡ್ರೋಫ್ಲೋರಿಕ್ ಆ್ಯಸಿಡ್ ಗಾಜಿನ ಮೇಲೆ ಕೊರೆಯೋದು. ಸೊ ಆಪ್ಷನ್ ಎ ಕರೆಕ್ಟ್. ಸೊ ಫೇಮಸ್ ಗಾಲ್ಫ್ ಪ್ಲೇಯರ್ ವಿಜಯ್ ಸಿಂಗ್ ಈಸ್ ಫ್ರಾಮ್ ವಿಚ್ ಒನ್ ಆಫ್ ದ ಫಾಲೋವಿಂಗ್? ಪ್ರಸಿದ್ಧ ಗಾಲ್ಫ್ ಆಟಗಾರ ವಿಜಯ್ ಸಿಂಗ್ ಕೆಳಗಿನ ಯಾವ ದೇಶದವರು? ಫಿಜಿ, ಮಾರಿಷಸ್, ಮಲೇಷಿಯಾ, ಇಂಡಿಯಾ. ಸೊ ಇವರು ಸಂಬಂಧಪಟ್ಟಿರೋದು ಫಿಜಿಗೆ ಸಂಬಂಧಪಟ್ಟಂತಹ ಕ್ರೀಡಾಪಟು. ದ ಟರ್ಮ್ ಬಟರ್ಫ್ಲೈ ಸ್ಟ್ರೋಕ್ ಈಸ್ ಅಸೋಸಿಯೇಟೆಡ್ ವಿತ್? ಬಟರ್ಫ್ಲೈ ಸ್ಟ್ರೋಕ್ ಎಂಬುದು ಡ್ಯಾಶ್ಗೆ ಸಂಬಂಧಿಸಿದೆ. ಕಬಡ್ಡಿ, ಕುಸ್ತಿ, ಈಜುವುದು, ಬಾಕ್ಸಿಂಗ್. ಸೊ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಸೊ ಈಜುವುದು, ಸ್ವಿಮ್ಮಿಂಗ್ಗೆ ಇದು ಸಂಬಂಧ ಬರುತ್ತೆ. ದ ಪ್ಲೇಯರ್ ಹೂ ಒನ್ ಮಿಕ್ಸ್ಡ್ ಡಬಲ್ಸ್ ಇನ್ US Open 2015 ವಿತ್ ಮಾರ್ಟಿನಾ ಹಿಗ್ಗಿನ್ಸ್ ಈಸ್? ಸೊ US Open 2015 ಮಿಕ್ಸ್ಡ್ ಡಬಲ್ಸ್ನಲ್ಲಿ ಗೆದ್ದ ಮಾರ್ಟಿನ್ ಹಿಂಗಿಸ್ ಅವರ ಜೊತೆ ಆಟಗಾರ
ಅಂದರೆ ಈ ಕ್ವಶನ್ ನೋಡಿ ಇತ್ತೀಚೆಗೆ ಬಹಳಷ್ಟು ಸುದ್ದಿ ಮಾಡಿದೆ. ಸೊ ಇದು ಪ್ಯಾಟರ್ನ್ ನಿಮಗೆ ಗೊತ್ತಾಗಲಿ ಅಂತ ಅವರು ಸ್ಪೋರ್ಟ್ಸ್ಗಳನ್ನ ಕೂಡ ಕನ್ಸಿಡರ್ ಮಾಡಿದ್ದಾರೆ, ಸೈನ್ಸನ್ನು ಕೂಡ ಕನ್ಸಿಡರ್ ಮಾಡಿದ್ದಾರೆ, ಇತಿಹಾಸವನ್ನು ಕೂಡ ಕನ್ಸಿಡರ್ ಮಾಡಿದ್ದಾರೆ, ಪಂಚಾಯತ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಕವರ್ ಮಾಡಿದ್ದಾರೆ. ಸೊ ಎಲ್ಲವನ್ನು ಅವರು ಕವರ್ ಮಾಡಿರೋದು ಟಾಪಿಕ್ ವೈಸ್ ನೋಡ್ಕೊಳ್ಳಿ ಅಂತ ಸುಮ್ಮನೆ ಮಾದರಿಯಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ಲಿಯಾಂಡರ್ ಫೇಸ್ ಸರಿಯಾದ ಉತ್ತರ. ನಾನಿನ್ನೂ ಅಪ್ಡೇಟ್ ಆಗಿರೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ, ಸೊ ಅದು ನೋ ಪ್ರಾಬ್ಲಮ್. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಗುಡ್ ನ್ಯೂಕ್ಲಿಯರ್ ಫ್ಯೂಲ್? ಕೆಳಗಿನವುಗಳಲ್ಲಿ ಯಾವುದು ಉತ್ತಮ ಜೈವಿಕ ಇಂಧನ ಅಂತ ಕೇಳಿದ್ದಾರೆ. ಯುರೇನಿಯಂ 238, ನೆಪ್ಚೂನಿಯಂ 239, ಥೋರಿಯಂ 236, ಪ್ಲುಟೋನಿಯಂ 239. ಹಾಗಾದರೆ ಯಾವುದು ಸರಿಯಾದ ಉತ್ತರ ಆಗುತ್ತೆ? ಇಲ್ಲಿ ಸರಿಯಾದ ಉತ್ತರ ಪ್ಲುಟೋನಿಯಂ 339 ಇದೆಯಲ್ಲ, ಅದು ಕರೆಕ್ಟ್ ಆಗಿದೆ. ದ ಥರ್ಮೋಸ್ಟ್ಯಾಟ್ ಈಸ್ ಅ ಡಿವೈಸ್ ಯೂಸ್ಡ್. ಥರ್ಮೋಸ್ಟ್ಯಾಟ್ ಎಂಬ ಉಪಕರಣವನ್ನು ಡ್ಯಾಶ್ಗಾಗಿ ಬಳಸಲಾಗುತ್ತೆ. ಸ್ವಯಂ ಚಾಲಿತವಾಗಿ ಸ್ಥಿರ ಉಷ್ಣತೆಯನ್ನು ಕಾಯ್ದುಕೊಳ್ಳಲು, ವಿದ್ಯುತ್ ಶಕ್ತಿಯನ್ನು ಅಳೆಯಲು, ವೋಲ್ಟೇಜ್ ತಗ್ಗಿಸಲು, ಶಾಖವನ್ನು ಉತ್ಪಾದಿಸಲು. ಸೊ ಇಲ್ಲಿ ಸರಿಯಾದಂಥ ಉತ್ತರ ಸ್ವಯಂ ಚಾಲಿತವಾಗಿ ಸ್ಥಿರ ಉಷ್ಣತೆಯನ್ನು ಕಾಯ್ದುಕೊಳ್ಳಲು. ಕ್ರಯೋಜೆನಿಕ್ಸ್ ಇಂಜಿನ್ಸ್ ಫೈಂಡ್ ಅಪ್ಲಿಕೇಶನ್ ಇನ್. ಕ್ರಯೋಜೆನಿಕ್ ಇಂಜಿನ್ಗಳು ಡ್ಯಾಶ್ನಲ್ಲಿ ಬಳಕೆ ಹೊಂದಿದೆ. ರಾಕೆಟ್ ತಂತ್ರಜ್ಞಾನ, ಫಾಸ್ಟ್ ಫ್ರೀ ರೆಫ್ರಿಜರೇಟರ್ಸ್, ಸಬ್ಮರೀನ್ ಪ್ರೊಫೆಷನಲ್, ಅತಿವಾಹಕತೆಗೆ ಸಂಬಂಧಿಸಿದ ಸಂಶೋಧನೆಯಲ್ಲಿ. ಸೊ ಎಲ್ಲಿ ಬಳಕೆ ಮಾಡಲಾಗತ್ತೆ? ಇದನ್ನು ರಾಕೆಟ್ ತಂತ್ರಜ್ಞಾನದಲ್ಲಿ ಬಳಕೆ ಮಾಡಲಾಗತ್ತೆ. ನೆಕ್ಸ್ಟ್, ವಿಚ್ ಅಮಾಂಗ್ ದ ಫಾಲೋವಿಂಗ್ ಲೇಡ್ ದ ಫೌಂಡೇಶನ್ ಆಫ್ ನ್ಯೂಕ್ಲಿಯರ್ ಸೈನ್ಸ್ ಇನ್ ಇಂಡಿಯಾ? ಭಾರತದಲ್ಲಿ ಬೀಜಾಣು ವಿಜ್ಞಾನದ ತಳಹದಿ ಹಾಕಿದವರು ಯಾರು? ವಿಕ್ರಮ್ ಸಾರಾಭಾಯಿ, ಹೋಮಿ ಜೆ ಬಾಬಾ, MGK ಮೆನನ್, ರಾಜಾ ರಾಮಣ್ಣ. ಸೊ ಹಾಗಾದರೆ ಯಾರು ಇಲ್ಲಿ ಸರಿಯಾದ ಉತ್ತರ? ಹೋಮಿ ಜೆ ಬಾಬಾ ಸರಿಯಾಗಿದೆ. ಇನ್ ಅ ಬ್ಯಾರೋಮೀಟರ್ ಮರ್ಕ್ಯೂರಿ ಈಸ್ ಪ್ರಿಫರ್ಡ್ ಓವರ್ ವಾಟರ್ ಬಿಕಾಸ್. ಬ್ಯಾರೋಮೀಟರ್ನಲ್ಲಿ ನೀರಿನ ಬದಲಾಗಿ ಪಾದರಸದ ಬಳಕೆಗೆ ಆದ್ಯತೆ ನೀಡುತ್ತದೆ, ಯಾಕೆ? ಸೊ ಪಾದರಸವು ಉತ್ತಮ ಉಷ್ಣವಾಹಕ. ಪಾದರಸವು ಹೊಳೆಯುವುದರಿಂದ ಅದರ ಮಟ್ಟವನ್ನು ಸುಲಭವಾಗಿ ಗುರುತಿಸಬಹುದು. ಪಾದರಸವು ಹೆಚ್ಚಿನ ಸಾಂದ್ರತೆ ಮತ್ತು ಕಡಿಮೆ ಬಾಷ್ಪೀಯ ಒತ್ತಡ ಹೊಂದಿದೆ. ಪಾದರಸವು ಶುದ್ಧ ರೂಪದಲ್ಲಿ ದೊರೆಯುತ್ತೆ. ಹಾಗಾದರೆ ಏನು ಕಾರಣ? ಇಲ್ಲಿ ಸರಿಯಾದ ಉತ್ತರ ಪಾದರಸವು ಹೆಚ್ಚಿನ ಸಾಂದ್ರತೆ ಮತ್ತು ಕಡಿಮೆ ಬಾಷ್ಪೀಯ ಒತ್ತಡ ಹೊಂದಿದೆ. ಓಕೆ, ಸೊ ಮುಂದಿನ ಪ್ರಶ್ನೆ. ಅ ಕಪ್ ಆಫ್ ಹಾಟ್ ಟೀ ಆನ್ ಅ ಮೆಟಲ್ ಟೇಬಲ್ ಇನ್ ಅ ರೂಮ್ ಲೂಸಸ್ ಹೀಟ್ ಬೈ. ಒಂದು ಕೊಠಡಿಯಲ್ಲಿ ಒಂದು ಲೋಹದ ಮೇಜಿನ ಮೇಲೆ ಇಟ್ಟಿರುವ ಕಪ್ಪಿನಲ್ಲಿರುವ ಬಿಸಿ ಚಹಾ ಡ್ಯಾಶ್ರಿಂದಾಗಿ ತನ್ನ ಶಾಖ ಕಳೆದುಕೊಳ್ಳುತ್ತದೆ. ಉಷ್ಣವಹನ ಮತ್ತು ಉಷ್ಣನಯನ, ಉಷ್ಣವಹನ, ಉಷ್ಣನಯನ, ವಿಕಿರಣತೆ ಮತ್ತು ಬಾಷ್ಪೀಭವನ, ಉಷ್ಣವಹನ ಮತ್ತು ಬಾಷ್ಪೀಭವನ, ಉಷ್ಣವಹನ ಮತ್ತು ವಿಕಿರಣತೆ. ಸೊ ಹಾಗಾದರೆ ಯಾವುದರಿಂದ ಕಳ್ಕೊಳ್ಳುತ್ತೆ ಉಷ್ಣತೆಯನ್ನು? ಇದು ಉಷ್ಣವಹನ, ಉಷ್ಣನಯನ, ವಿಕಿರಣತೆ ಮತ್ತು ಬಾಷ್ಪೀಭವನ. ಆಪ್ಷನ್ ಬಿ ಕರೆಕ್ಟ್. ಅ ಕಾನ್ವೆಕ್ಸ್ ಮಿರರ್ ಮೇಕ್ಸ್ ಅ ಗುಡ್ ರಿಯರ್ ವ್ಯೂ ಮಿರರ್ ಫಾರ್ ಅ ಕಾರ್ ಬಿಕಾಸ್. ಒಂದು ಪೀನ ದರ್ಪಣವು ಕಾರಿನ ಉತ್ತಮ ಹಿಂಬದಿ ನೋಡುವ ದರ್ಪಣ ಆಗುತ್ತದೆ, ಯಾಕೆ? ಅದು ಚಿಕ್ಕದಾದ ಪ್ರತಿಬಿಂಬಗಳನ್ನು ಉಂಟು ಮಾಡುವುದಿಲ್ಲ, ಅದು ಸಂಗಮ ಬಿಂದು ಹೊಂದಿರೋದಿಲ್ಲ, ಇದರ ಪ್ರತಿಬಿಂಬಗಳನ್ನು ಒಂದು ಪರದೆಯ ಮೇಲೆ ಹಾಕಬಹುದು, ಇದು ನೆಟ್ಟಗಿರುವ ಚಿಕ್ಕದಾದ ಪ್ರತಿಬಿಂಬಗಳನ್ನು ರೂಪಿಸುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್, ಅದು ನೆಟ್ಟಗಾಗಿರುವ ಚಿಕ್ಕದಾದ ಪ್ರತಿಬಿಂಬಗಳನ್ನು ರೂಪಿಸುತ್ತದೆ. ಓಕೆ, ಮುಂದಿನ ಪ್ರಶ್ನೆ 41ನೇದು. ಸೂಪರ್ ಕಂಡಕ್ಟಿವಿಟಿ ರಿಸಲ್ಟ್ಸ್ ವೆನ್ ಮ್ಯಾಟರ್ ಈಸ್. ದ್ರವ್ಯವನ್ನು ಡ್ಯಾಶ್ದಾಗ ಅತಿವಾಹಕತ್ವ ಉಂಟಾಗತ್ತೆ. ಸೊ ಅತಿವಾಹಕತ್ವ ಉಂಟಾಗೋದು ಯಾವಾಗ ಅಂತ ಹೇಳಬೇಕಂದ್ರೆ ಅತಿ ಕಡಿಮೆ ಉಷ್ಣತೆಗೆ ತಂಪುಗೊಳಿಸಿದಾಗ. ಆಪ್ಷನ್ 4 ಅತಿ ಕಡಿಮೆ ಉಷ್ಣತೆಗೆ ತಂಪುಗೊಳಿಸಿದಾಗ. ಸೊ ಆ್ಯನ್ ಎಕ್ಸೆಲ್ ಸ್ಪ್ರೆಡ್ ಶೀಟ್ ಹ್ಯಾಸ್ ದ ಎಕ್ಸ್ಟೆನ್ಷನ್. ಒಂದು ಎಕ್ಸೆಲ್ ಸ್ಪ್ರೆಡ್ ಶೀಟ್ ಡ್ಯಾಶ್ ವಿಸ್ತರಣೆಯನ್ನು ಹೊಂದಿದೆ. .xls, .ppt, .exe ಅಂತ ಇದೆ. ಸೊ ಸರಿಯಾದಂಥ ಉತ್ತರ ಆಪ್ಷನ್ ಬಿ .xls ಸರಿಯಾಗಿದೆ. ಅಂದರೆ ಇವರು ಕಂಪ್ಯೂಟರನ್ನು ಕೂಡ ಆದಷ್ಟು ಕನ್ಸಿಡರ್ ಮಾಡಿದ್ದಾರೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ಹೌ ಮೆನಿ ಕಿಲೋಬೈಟ್ ಮೇಕ್ಸ್ ಅ ಮೆಗಾಬೈಟ್. ಒಂದು ಮೆಗಾಬೈಟ್ಗೆ ಎಷ್ಟು ಕಿಲೋಬೈಟ್? 128, 1024, 256, 512. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ 1024. ಮೊನ್ನೆ ನಾನು ಕಂಪ್ಯೂಟರ್ ಕ್ವಶನ್ಸ್ಗಳನ್ನು ಬಹಳಷ್ಟು ಮಾಡಿಸಿದ್ದೀನಿ. ಸೊ KPSC ಗ್ರೂಪ್ ಸಿಗೆ ಮಾತ್ರ ಅಲ್ಲ, ನಿಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೂ ಕೂಡ ಅದು ಹೆಲ್ಪ್ಫುಲ್ ಆಗಿದೆ. ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಟೆಲ್ಲಿಂಗ್ ದ ಕಂಪ್ಯೂಟರ್ ವಾಟ್ ಟು ಡೂ ಈಸ್ ಕಾಲ್ಡ್. ಒಂದು ಕಂಪ್ಯೂಟರ್ಗೆ ಯಾವ ಕಾರ್ಯಗಳನ್ನು ಮಾಡಬೇಕೆಂದು ನೀಡುವ ಇನ್ಸ್ಟ್ರಕ್ಷನ್ ಅನ್ನು ಡ್ಯಾಶ್ ಎನ್ನಲಾಗುತ್ತೆ.
ಮೆಂಟರ್, ಇನ್ಸ್ಟ್ರಕ್ಟರ್, ಕಂಪೈಲರ್ ಮತ್ತು ಪ್ರೋಗ್ರಾಮ್. ಸೊ ಸರಿಯಾದಂಥ ಉತ್ತರ ಪ್ರೋಗ್ರಾಮ್, ಆಪ್ಷನ್ 4 ಕರೆಕ್ಟ್. ಸೊ ಮೋಸ್ಟ್ ಎಸೆನ್ಷಿಯಲ್ ಕಾಂಪೋನೆಂಟ್ ಆಫ್ ಅ ರೆಫ್ರಿಜರೇಟರ್ ಈಸ್. ಒಂದು ರೆಫ್ರಿಜರೇಟರ್ನ ಅತಿ ಪ್ರಮುಖ ಭಾಗ ಮೋಟಾರ್, ಕೂಲಿಂಗ್ ಟ್ಯೂಬ್ಸ್, ಕಂಪ್ರೆಸರ್, ರೆಫ್ರಿಜರೆಂಟ್. ಸೊ ಹಾಗಾದರೆ ಯಾವುದು ಕರೆಕ್ಟ್ ಆನ್ಸರ್? ಕಂಪ್ರೆಸರ್, ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ಸೊ 46ನೇದು ಟೊಮೆಟೊ ಈಸ್ ಅ ನ್ಯಾಚುರಲ್ ಸೋರ್ಸ್ ವಿಚ್ ಆ್ಯಸಿಡ್. ಸೊ ಟೊಮೆಟೊ ಯಾವ ಆಮ್ಲದ ನೈಸರ್ಗಿಕ ಮೂಲವಾಗಿದೆ? ಟಾರ್ಟರಿಕ್ ಆಮ್ಲ, ಅಕ್ಸಾಲಿಕ್ ಆಮ್ಲ, ಅಸಿಟಿಕ್ ಆಮ್ಲ ಮತ್ತು ಸಿಟ್ರಿಕ್ ಆಮ್ಲ. ಸೊ ಇದರಲ್ಲಿ ಇರುವಂಥದ್ದು ಓಕೆ, ಸೊ ಯಾವುದು ಅಂತ ಹೇಳಬೇಕಂದ್ರೆ ಆಪ್ಷನ್ ಬಿ ಅಕ್ಸಾಲಿಕ್ ಆಮ್ಲ ಕರೆಕ್ಟ್ ಆಗಿದೆ. ಅ ಬುಕ್ ಸೆಲ್ಲರ್ ಬೈಸ್ ಬುಕ್ಸ್ ಅಟ್ ಅ ಕಮಿಷನ್ ಆಫ್ 20% ಆನ್ ದ ಮಾರ್ಕ್ಡ್ ಪ್ರೈಸ್. ಇಫ್ ಹಿ ಸೆಲ್ಸ್ ದ ಬುಕ್ ಅಟ್ ದ ಮಾರ್ಕ್ಡ್ ಪ್ರೈಸ್ ಹಿ ಗೇನ್ ವಿಲ್ ಬಿ. ಹೌದಾ? ಒಬ್ಬ ಪುಸ್ತಕ ಮಾರಾಟಗಾರನು ಪುಸ್ತಕಗಳನ್ನು ಅವುಗಳ ಮೂಲ ಬೆಲೆಯ ಮೇಲೆ 20% ರಿಯಾಯಿತಿಯಲ್ಲಿ ಕೊಳ್ಳುತ್ತಾನೆ. ಅವುಗಳನ್ನು ಅವುಗಳ ಮುಖ ಬೆಲೆಗೆ ಮಾರಿದರೆ ಅವನ ಲಾಭ ಎಷ್ಟಾಗುತ್ತೆ? 20%, 25%, 10%, 30%. ಸೊ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗತ್ತೆ? ಸೊ ಈ ಮೆಂಟಲ್ ಎಬಿಲಿಟಿ ಇದೆಯಲ್ಲ, ಅದನ್ನು ಕೂಡ ಕನ್ಸಿಡರ್ ಮಾಡಿದ್ದಾರೆ. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಮೆಂಟಲ್ ಎಬಿಲಿಟಿ ಯಾವ್ಯಾವ ಒಂದು ಕ್ವಶನ್ ಪೇಪರ್ ನಮಗೆ ಸಿಗುತ್ತೆ ಈ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಎಲ್ಲವನ್ನು ನಾವು ಇಟ್ಕೊಂಡು ಯಾವ ಒಂದು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಸೇಮ್ ಪ್ಯಾಟರ್ನಲ್ಲಿ ಬೇರೆ ಒಂದು ಅಂಕೆ ಸಂಖ್ಯೆಗಳನ್ನು ಯೂಸ್ ಮಾಡಿಕೊಂಡು ಅವರು ಕೇಳ್ತಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ ಆಪ್ಷನ್ ಬಿ 25% ಇದೆಯಲ್ಲ ಕರೆಕ್ಟ್ ಆನ್ಸರ್. ಸೊ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಯೂಸ್ಡ್ ಇನ್ ವೆಲ್ಡಿಂಗ್. ಬೆಸುಗೆ ಕಾರ್ಯದಲ್ಲಿ ಕೆಳಗಂಡ ಯಾವುದನ್ನು ಬಳಸಲಾಗುತ್ತೆ? ಮೀಥೇನ್, ಈಥೇನ್, ಅಸಿಟಲಿನ್ ಮತ್ತು ಬೆಂಜಿನ್ ಅಂತ ಇದೆ. ಸೊ ಹಾಗಾದರೆ ಇಲ್ಲಿ ಬಳಕೆ ಮಾಡೋದು ಯಾವುದು? ಅಸಿಟಲಿನ್, ಆಪ್ಷನ್ ಸಿ ಕರೆಕ್ಟ್. ಓಕೆ, ಸೊ ಮುಂದಿನ ಒಂದು ಪ್ರಶ್ನೆ ಇದೆಯಲ್ಲ, ಒಂದು ನಿಮಿಷ. ಹಾಂ, ವಿಚ್ ಆಫ್ ದ ಫಾಲೋವಿಂಗ್ ಆಡ್ಸ್ ಕಾರ್ಬನ್ ಡೈಆಕ್ಸೈಡ್ ಟು ದ ಕಾರ್ಬನ್ ಸೈಕಲ್ ಆನ್ ಅರ್ತ್. ಸೊ ಭೂಮಿಯ ಇಂಗಾಲ ಚಕ್ರಕ್ಕೆ ಕೆಳಗಿನ ಯಾವ ಕ್ರಿಯೆಗಳು ಇಂಗಾಲದ ಡೈಆಕ್ಸೈಡನ್ನು ಸೇರಿಸುತ್ತೆ? ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ಉಸಿರಾಟ, ಸಾವಯವ ವಸ್ತುಗಳ ಕ್ಷಯಗೊಳ್ಳುವುದು ಮತ್ತು ಅಗ್ನಿ ಪರ್ವತಗಳ ಕ್ರಿಯೆ. ಸೊ ಹಾಗಾದರೆ ಯಾವುದು ಸರಿಯಾದ ಉತ್ತರ? ಆಪ್ಷನ್ 3, 2, 3, 4 ಯಾವುದ್ಯಾವುದು? ಯಾಕಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಕಾರ್ಬನನ್ನು ತೆಗೆದುಕೊಂಡು ಆಕ್ಸಿಜನನ್ನು ಹೊರಗಡೆ ಬಿಡುತ್ತೆ. ಸೊ ಅದಕ್ಕೆ ಇದು ಆಗಲ್ಲ. ಆದರೆ ಉಳಿದ 3 ಇದೆ ನೋಡಿ, 2, 3, 4 ಅದು ಸರಿಯಾದ ಉತ್ತರ. ಸೊ ಆಪ್ಷನ್ ಸಿ ಇದೆ ಅಲ್ಲ ಕರೆಕ್ಟ್ ಆಗಿದೆ. ಸೊ 50ನೇ ಪ್ರಶ್ನೆ, ORT ಓರಲ್ ರಿಹೈಡ್ರೇಷನ್ ಥೆರಪಿ ಈಸ್ ಅಸೋಸಿಯೇಟೆಡ್ ವಿತ್ ದ ಟ್ರೀಟ್ಮೆಂಟ್ ಆಫ್. ಓರಲ್ ರಿಹೈಡ್ರೇಷನ್ ಥೆರಪಿ ಡ್ಯಾಶ್ನ ಚಿಕಿತ್ಸೆಗೆ ಸಂಬಂಧಿಸಿದೆ. ಅನಿಮಿಯಾ, ಬೆರಿಬೆರಿ, ಕ್ಯಾನ್ಸರ್ ಮತ್ತು ಅತಿಸಾರ. ಸೊ ಇದು ಸಂಬಂಧಪಟ್ಟಿರೋದು ಅತಿಸಾರ, ಆಪ್ಷನ್ ಡಿ ಸರಿಯಾಗಿದೆ. ಓಕೆ, ಸೊ ಇವತ್ತು 50 ಕ್ವಶನ್ಸನ್ನು ಹೇಳಿದ್ದೀನಿ. ಇನ್ನೊಂದು ಸಲ ನಿಮಗೆ ಬೇರೆ ಉಳಿದ ಪ್ರಶ್ನೆಗಳನ್ನು ಹೇಳ್ತೀನಿ. ಸೊ ನಿಮಗೆ ಇಷ್ಟ ಆದರೆ ನಾನು ಇನ್ನೂ ಕಂಟಿನ್ಯೂ ಮಾಡ್ತೀನಿ. ಮತ್ತು ನೀವು ಸಬ್ಜೆಕ್ಟ್ಗಳನ್ನು ಕೂಡ ಹೇಳಿದ್ರಿ. ಹಿಸ್ಟ್ರಿಗೆ ಬಹಳಷ್ಟು ವಿದ್ಯಾರ್ಥಿಗಳು ಮತ್ತು ಕನ್ನಡಗೆ ಭಾಳಷ್ಟು ವಿದ್ಯಾರ್ಥಿಗಳು ಹೇಳಿದ್ದೀರಾ. ನಾನು ಆದಷ್ಟು ನೋಟ್ಸ್ಗಳನ್ನು ಕೊಡಲಿಕ್ಕೆ, ಕ್ಲಾಸಸ್ಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದರೊಂದಿಗೆ ಕಂಪಲ್ಸರಿಯಾಗಿ ನೀವು ಯಾವ್ಯಾವ ಒಂದು ಪೇಪರ್ಗಳನ್ನು ಬರಿಬೇಕಲ್ಲ, ಅದ್ರ ಮೇಲೆ ಕೂಡ ಜಾಸ್ತಿ ಫೋಕಸ್ ಮಾಡ್ತೀನಿ. ಸೊ ಇದಿಷ್ಟು ಈ ಭಾಗದ ಮಾಹಿತಿಯಾಗಿತ್ತು. ಈ ಕ್ಲಾಸ್ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್.